ನಮಸ್ಕಾರ. ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕಾರ ಅನ್ನುವಂತಹ ಜಾಗೃತಿಯನ್ನು ತಮ್ಮೊಟ್ಟಿಗೆ ಹೇಳ್ತಾನೆ ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ಏನು ಸ್ಟೋರಿ ಏನಿದೆ ಇದು ನಿಜಕ್ಕೂ ಯುವ ಜನರನ್ನು ಬೆಚ್ಚಿ ಬೀಳಿಸುವಂಥದ್ದು ಮತ್ತು ಯುವ ಸಮುದಾಯವನ್ನು ಯಾವ ರೀತಿಯಾಗಿ ಇಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ತಮಗೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ. ಬೆಳಗಾವಿ ಗಡಿ ಭಾಗದಲ್ಲಿ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಫ್ಯಾಕ್ಟ್ರಿ ಒಂದು ಈಗ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದವರು ಪತ್ತೆ ಹಚ್ಚಿರುವಂಥದ್ದು. ಇಲ್ಲಿ ಕೋಳಿ ಫಾರಮ್ನಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ನಡೆಸಲಾಗ್ತಾ ಇತ್ತು. ಅದು ಹಾಜಗೋಳಿ ಅನ್ನುವಂತಹ ಒಂದು ಸಣ್ಣ ಗ್ರಾಮ, ಕಾಡಂಚಿನಲ್ಲಿ ಬರುವಂಥ ಈ ಗ್ರಾಮದಲ್ಲೇ ಕೋಳಿ ಫಾರ್ಮ್ ಇರುವಂಥದ್ದು. ರಾತ್ರಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಮಾಡೋದಾದರೆ ಹಗಲೊತ್ತಲ್ಲಿ ಕೋಳಿ ಫ್ಯಾಕ್ಟ್ರಿ ರೀತಿಯಲ್ಲಿ ಈ ಒಂದು ಕಂಡು ಬರ್ತಾ ಇರುವಂತಹದ್ದು. ಸೊ ಇಲ್ಲಿ ಗಮನಿಸಬೇಕಾಗಿದ್ದಂಥ ಅಂಶ ಏನಂತಂದರೆ MDMA ಅನ್ನುವಂತಹ ಒಂದು ಡ್ರಗ್ಸನ್ನು ಈ ಒಂದು ಕೋಳಿ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಸದ್ಯ ಈಗ 1,13,00,000 ಮೌಲ್ಯದ 208 ಗ್ರಾಮ್ MDMA ಡ್ರಗ್ಸನ್ನು ಈಗಾಗಲೇ ಜಪ್ತಿ ಮಾಡಿರುವಂಥದ್ದು. ಇಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸುವುದರ ಜೊತೆಗೆ ಈಗಾಗಲೇ ಇದಕ್ಕೆ ಈ ಒಂದು ಡ್ರಗ್ಸ್ ಜಪ್ತಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಮಹಾರಾಷ್ಟ್ರದ ಪೊಲೀಸರು ಮುಂದುವರಿಸಿರುವಂಥದ್ದು. ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ ಇದು ಕೇವಲ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೀಮಿತವಲ್ಲ, ದೇಶದ ನಾನಾ ಭಾಗಗಳಿಗೂ ಕೂಡ ಇಲ್ಲಿಂದ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದರ ಜೊತೆಗೆ ಇದಕ್ಕೆ ಅಂಡರ್ ವರ್ಲ್ಡ್ ಲಿಂಕ್ ಕೂಡ ಈಗ ಹತ್ತಿರುವಂಥದ್ದು. ಇಲ್ಲಿ ದಾವೂದ್ ಇಬ್ರಾಹಿಂನ ಬಂಟ ಆಪ್ತ ಸಲೀಮ್ ಡೋಲಾ ಅನ್ನುವಂತಹ ವ್ಯಕ್ತಿಯನ್ನು 2026 ಏಪ್ರಿಲ್ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಬಂಧಿಸಲಾಗುತ್ತೆ. ಭಾರತೀಯ ಪೊಲೀಸರಿಗೆ ಆತನನ್ನು ಹಸ್ತಾಂತರಲಾಗುತ್ತೆ. 5,000 ಕೋಟಿ ವಹಿವಾಟಿನ ಡ್ರಗ್ಸನ್ನು ಈತ ನಡೆಸ್ತಾ ಇದ್ದ. ಆ ಒಂದು ಎಳೆಯನ್ನು ಹಿಡಿದುಕೊಂಡು ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅದು ಬಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಗೆ ಬಂದು ನಿಂತಿರುವಂಥದ್ದು. ಸದ್ಯ ಈ ಒಂದು ಕಾರ್ಯಾಚರಣೆಯಲ್ಲಿ ಈಗಾಗಲೇ ಬೆಳಗಾವಿಯ ಇಬ್ಬರು ಸೇರಿದಂತೆ ಮಹಾರಾಷ್ಟ್ರದವರು ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ ಈ ಡ್ರಗ್ಸ್ ಏನು ತಯಾರಾಗ್ತಾ ಇತ್ತು ಇದು ಕಾಲೇಜು ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡೇ ಡ್ರಗ್ಸನ್ನು ಕೊಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಒಂದು ಕಡೆ ಸಾಕಷ್ಟು ಡ್ರಗ್ಸ್ ಬಗ್ಗೆ ಜಾಗೃತಿಗಳು ಆಗ್ತಾ ಇದ್ದಾವೆ, ಮತ್ತೊಂದು ಕಡೆ ಈ ರೀತಿ ಅಂಡರ್ ವರ್ಲ್ಡ್ನಿಂದಲೂ ಕೂಡ ಲಿಂಕನ್ನು ಇಟ್ಕೊಂಡು ಕೆಲವೊಂದಿಷ್ಟು ಜನ ದುಡ್ಡಿನ ಆಸೆಗಾಗಿ ಈ ರೀತಿ ಕೋಳಿ ಫ್ಯಾಕ್ಟ್ರಿಗಳಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಅಂಶ. ಹೀಗಾಗಿ ಒಂದು ಕಡೆ ಯುವ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಮತ್ತೊಂದು ಕಡೆ ಕರ್ನಾಟಕ ಪೊಲೀಸರು ಕೂಡ ಗಡಿ ಭಾಗದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಬೇಕಾಗತ್ತೆ. ಯಾಕಂತಂದರೆ ಗಡಿ ಭಾಗದಲ್ಲಿ ಇಂಥದ್ದೊಂದು ಕೃತ್ಯಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಸದ್ಯ ಈಗ ಈ ರೀತಿ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ಎಲ್ಲೋ ಒಂದು ಕಡೆ ಯುವ ಜನತೆ ಇದರಿಂದ ಸಾಕಷ್ಟು ಹಾನಿಗೂ ಕೂಡ ಒಳಗಾಗಬೇಕಾಗತ್ತೆ. ಒಟ್ಟಿನಲ್ಲಿ ಡ್ರಗ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಡಿಜಿಟಲ್ ಬೆಳಗಾವಿ.